ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಸಂಘರ್ಷ ಇದೀಗ ಬಳ್ಳಾರಿಯಲ್ಲಿ ಆಟೋ ಚಾಲಕರು ಸಾಕಷ್ಟು ಒಂದ್ ರೀತಿಯಾಗಿ ಪರದಾಟ ನಡೆಸುವಂತ ಒಂದು ಕೆಲಸ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಆಟೋಗಳಿಗೆ ಬೇಕಾದಂತ LPG ಹಾಗೆ CNG ಗ್ಯಾಸ್ ಗಳಿಗೆ ಈಗ ಬರ ಬಂದಿರುವಂತದ್ದು. ಇರ್ತಕ್ಕಂತ ಒಂದು ಏನು AGS ಆಟೋ ಗ್ಯಾಸ್ ಏನಿದೆ ಇಲ್ಲಿ ಮಾತ್ರ ಇವತ್ತು ಸ್ಟಾಕ್ ಬಂದಿರುವಂತದ್ದು. ಹಾಗಾಗಿ ಸಾವಿರಾರು ಆಟೋ ಚಾಲಕರು ಈಗ ಈ ಒಂದು ಬಂಕ್ ನತ್ತ ಬರ್ತಾ ಇರುವಂತದ್ದು. ನೀವು ದೃಶ್ಯದಲ್ಲಿ ಮತ್ತೊಂದ್ ಕಡೆ ಗಮನಿಸ್ತಾ ಇರಬಹುದು. ಇದೇ ತೆರನಾಗಿ ಸುಮಾರು 1 ಕಿಲೋಮೀಟರ್ನಷ್ಟು ಆಟೋಗಳು ಈಗ ಕ್ಯೂ ನಲ್ಲಿ ನಿಂತಿರುವಂತದ್ದು. ಬೆಳಗ್ಗೆ 6 ಗಂಟೆಯಿಂದ ಕೂಡ ಯಾವಾಗ ಇಲ್ಲಿ ಗ್ಯಾಸ್ ಬಂದಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮಾಹಿತಿ ಗೊತ್ತಾಯ್ತು. ಹೀಗಾಗಿ ಅನಂತಪುರ ರಸ್ತೆ ಉದ್ದಕ್ಕೂ ಸಂಪೂರ್ಣವಾಗಿ ಇದೇ ತರನಾದಂತ ದೃಶ್ಯ ಈಗ ಕಾಣ್ತಾ ಇರುವಂತದ್ದು. ಮತ್ತೊಂದ್ ಕಡೆ 65 ರೂಪಾಯಿ ಇದ್ದಂತ ಆಟೋ ಗ್ಯಾಸ್ ನ 1 ಲೀಟರ್ ಬೆಲೆ ಈಗ 105 ರೂಪಾಯಿ ಆಗಿದೆ ಅನ್ನುವಂತ ಒಂದಷ್ಟು ಆಕ್ರೋಶದ ಮಾತುಗಳನ್ನ ಇಲ್ಲಿನ ಆಟೋ ಚಾಲಕರು ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಬಳ್ಳಾರಿಯಲ್ಲಿ ಸುಮಾರು 7 ಬಂಕ್ಗಳೇನಿದಾವೆ, ಈ 7 ಬಂಕ್ಗಳ ಪೈಕಿ ಈ ಒಂದು ಬಂಕ್ ನಲ್ಲಿ ಮಾತ್ರ ಇವತ್ತು ಗ್ಯಾಸ್ ಬಂದಿರುವಂತದ್ದು. ಹಾಗಾಗಿ ಬೆಳಗಿನಿಂದಲೂ ಕೂಡ ಇಲ್ಲಿ ಸಾಕಷ್ಟು ಆಟೋ ಚಾಲಕರು ಆಟೋಗಳಿಗೆ ಗ್ಯಾಸ್ ಅನ್ನ ಭರ್ತಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಯಾವ ಯುದ್ಧದ ಭೀತಿಯಿಂದಾಗಿ ಈಗ ಬೆಲೆಯಲ್ಲಿ ಒಂದಷ್ಟು ಕೊಂಚ ಏರಿಕೆ ಆಗಿರುವಂತದ್ದು. ಮತ್ತೊಂದ್ ಕಡೆ ಸಿಕ್ಕರೆ ಸಾಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಆಟೋ ಚಾಲಕರು ಇರುವಂತದ್ದು. ಜೊತೆಗೆ 500 ರೂಪಾಯಿ ಹಾಕ್ಸ್ತಕ್ಕಂತ ಏನು ಆಟೋ ಗ್ಯಾಸ್ ಇತ್ತು, ಅದನ್ನ ಈಗ 300-400 ರೂಪಾಯಿ ಹಾಕ್ಸ್ತಕ್ಕಂತ ಒಂದು ಪರಿಸ್ಥಿತಿ ಈಗ ಬಂದಿರುವಂತದ್ದು. ನಮ್ ಜೊತೆಗೆ ಇಲ್ಲಿ ಆಟೋ ಚಾಲಕರಿದ್ದಾರೆ, ಅವ್ರನ್ನು ಕೂಡ ಈಗ ನೇರವಾಗಿ ಮಾತಾಡಿಸ್ತೇನೆ. ಸರ್, ಯಾವಾಗ ಇಲ್ಲಿ ಗ್ಯಾಸ್ ಬಂದಿದೆ ಅಂತ ಗೊತ್ತಾಯ್ತು, ಎಷ್ಟು ಕಿಲೋಮೀಟರ್ ಕ್ಯೂ ಐತಿ ಸರ್ ಇದು ಆಟೋ? ಇದು ನೋಡ್ರಿ, ನಾವು ಬೆಳಗ್ಗೆ ನಮ್ಗೆ 7 ಗಂಟೆಗೆ ಗೊತ್ತಾಯ್ತು ಆಟೋ ಗ್ಯಾಸ್ ಬಂದಿದ್ದು. ನಮ್ದು 1 ಕಿಲೋಮೀಟರ್ ದೂರದಿಂದ ನಾವು ಬೆಳಗ್ಗೆ 7 ಗಂಟೆಯಿಂದ ಇಲ್ಲಿಗೆ ಬರೋಷ್ಟಿಗೆ 12 ಗಂಟೆ ಆಗುತ್ತೆ ನಮ್ಗೆ ತಳ್ಕೊಂಡ್ ಬರಾಕ. ಇವಾಗ ನಮ್ಗೆ ಗ್ಯಾಸ್ ಸಿಕ್ಕಿದೆ. ಏನು ಆಮೇಲೆ ಬಂದು ರೇಟ್ ಮಾತ್ರ ಜಾಸ್ತಿ ಆಗಿಬಿಟ್ಟಿತ್ತು. ಅವಾಗ ಗ್ಯಾಸ್ ರೇಟ್ ಮೊದಲೇ 80 ರೂಪಾಯಿ, ಇದು 75 ರೂಪಾಯಿ ಇತ್ತು, 85 ರೂಪಾಯಿ ಇತ್ತು, 95 ರೂಪಾಯಿ ಇತ್ತು. ಆಮೇಲೆ ಇವಾಗ ಮತ್ತೆ ಏನು, ಇವಾಗ ಮತ್ತೆ ಒಂದು ಬಂದು ಇವಾಗ 105 ರೂಪಾಯಿ ಆಗುತ್ತೆ ಗ್ಯಾಸ್ ರೇಟು. ಏನು ಹಿಂಗಾದ್ರೆ ನಮ್ಮ ಆಟೋದವ್ರದ್ದು ಏನ್ ಮಾಡ್ಬೇಕು? ಈಗ ದುಡಿಬೇಕಷ್ಟು, ಏನ್ ಬಾಡಿಗೆ ಏನ್ ಕಟ್ಬೇಕು? ಈಗೇನು ರೇಟದಲ್ಲಿ ಈಗ ಈಗ ಏನ್ ಪ್ರಯಾಣಿಕರು ಬರ್ತಾರಲ್ಲ, ಅವ್ರಿಗೂ ರೇಟ್ ಅಲ್ಲಿ ಏನು ಜಾಸ್ತಿ ಮಾಡಿದ್ರ? ಜಾಸ್ತಿ ಏನ್ ಮಾಡಿ ಏನ್ ಡಿಮ್ಯಾಂಡ್ ಮಾಡಿದ್ರೆ ಏನು ಯಾರು ಬರೋರು ಇರಲ್ಲ, ಬರೋರು ಇರಲ್ಲ. 10 ರೂಪಾಯಿ ಸೀಟ್ ಇತ್ತು, ಈಗ 15 ಆಗಿತ್ತು. 15 ಬಿಟ್ಟು ಈಗ 20 ಕೇಳ್ತಾ ಇದೀವಿ. ಕೊಡೋರು ಕೊಡ್ತಾ ಇದಾರ, ಇಲ್ಲಾಂದ್ರೆ ಬೇರಾಟಾಗ ಹೋಗ್ತೀವಿ ಅಂತ ಹಂಗೆ ಇಳಿದು ಹೋಗ್ತಾ ಇದಾರೆ. ಏನು ಈಗ ಈ ಗ್ಯಾಸ್ ಸಮಸ್ಯೆ ಆದ್ರಿಂದ ಬಹಳ ಕಷ್ಟ ಆಗ್ತಾ ಇತ್ತ ಜೀವನಕ್ಕೆ? ನಿನ್ನೆ ನಾನು ಆಟೋನೇ ಹಾಕಿಲ್ಲ ಗ್ಯಾಸ್ ಇಲ್ದಿದ್ಕ. ಇವತ್ತು ತಗೊಂಬಂದು ಲೈನ್ನಾಗಿ ಇಟ್ಟಿವಿ. 10 ಗಂಟೆಗೆ 9 ಗಂಟೆಗೆ ನಿಂತೀನಿ. ಇನ್ನ ಒಂದು 25 ಗಾಡಿ ಹಿಂದೆ ಐತೆ ನಂದು ಗಾಡಿ. ಎಷ್ಟು ಆಟೋಗಳು ಬಂದವ್ರಿ ಇಲ್ಲಿ? ಆಟೋ ಮ್ಯಾಕ್ಸಿಮಮ್ ಎಷ್ಟು ಬಂದಿರೋದು? ಬೆಳಗ್ಗೆ 4 ಗಂಟೆಲಿಂದ ಹಿಂಗೈತೆ. ಬೆಳಗ್ಗೆ 4 ಗಂಟೆಲಿಂದ ಹಿಂಗೈತೆ ನೋಡ್ರಿ. ಈಗ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಿ? ಈ ತರ ಸಮಸ್ಯೆ ಆಗ್ತಾ ಇದೆ. ಅದು ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳ್ತಾ ಇದೀವಿ, ಸ್ವಲ್ಪ ಗ್ಯಾಸ್ ಒಂದು ತರಿಸಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಕೇಳ್ಕೊಂತ ಇದೀವಿ ನಾವು. ಇದಿಷ್ಟು ಇಲ್ಲಿನ ಆಟೋ ಚಾಲಕರು ಕೂಡ ಹೇಳ್ತಾ ಇದ್ರೆ, ಬೆಳಗ್ಗೆ 6 ಗಂಟೆಯಿಂದಲೇ ಈ ಒಂದು ಬಂಕ್ ನ ಮುಂಭಾಗದಲ್ಲಿ ಬಂದು ನಿಂತಿದ್ದೀವಿ. ಸುಮಾರು ಕಿಲೋಮೀಟರ್ ಗಂಟ್ಲೆ ಈಗಾಗಲೇ ಕ್ಯೂ ಇರುವಂತದ್ದು. ಹಾಗಾಗಿ ಎಷ್ಟೇ ಆಗ್ಲಿ ನಾವು ಇವತ್ತು ಗ್ಯಾಸ್ ಹಾಕ್ಸ್ಲೇಬೇಕು, ಆದ್ರೆ ಬೆಲೆಯಲ್ಲಿ ಮಾತ್ರ ದುಬಾರಿ ಆಗಿದೆ ಅನ್ನುವಂತ ಒಂದು ಅಳಲನ್ನ ಇಲ್ಲಿನ ಚಾಲಕರು ಈಗ ತೋಡ್ಕೊಳ್ತಾ ಇರುವಂತದ್ದು. ಇನ್ನಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಆಟೋ ಚಾಲಕರ ಮನವಿಗೆ ಕೂಡ ಸ್ಪಂದಿಸಬೇಕು ಅನ್ನುವಂತ ಒಂದು ಕಳಕಳಿಯನ್ನ ಇಲ್ಲಿನ ಚಾಲಕರು ಈಗ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.